ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಮಲಂದೂರು ಗ್ರಾಮದಲ್ಲಿರುವ ಗ್ರಾಮ ಠಾಣಾ ಜಾಗವನ್ನು ರಕ್ಷಣೆಗೆ ಆಗ್ರಹಿಸಿ ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರತ್ನಾಕರ್ ಹೊನ್ಗೋಡ್ ನೇತೃತ್ವದಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದರು. ಸುಮಾರು 20 ಕೋಟಿಗೂ ಅಧಿಕ ಬೆಲೆ ಬಾಳುವ ಜಾಗವನ್ನು ಭೂ ಮಾಫಿಯಾದವರು ಕಬಳಿಸಲು ಯತ್ನಿಸುತ್ತಿದ್ದಾರೆ. ಜತೆಗೆ ಆ ಜಾಗವನ್ನು ರಕ್ಷಣೆ ಮಾಡಿದ ಪಿಡಿಒ ಅವರಿಗೆ ವರ್ಗಾವಣೆ ಭಾಗ್ಯ ನೀಡಿದ್ದಾರೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳದಲ್ಲಿಯೇ ಊಟ ತಯಾರಿಸಿ ಪ್ರತಿಭಟನೆ ಮಾಡಿದವರು ಬೆಲೆ ಬಾಳುವ ಸರ್ಕಾರಿ ಜಾಗವನ್ನು ಉಳಿಸುವಂತೆ ಆಗ್ರಹಿಸಿದರು. ನಾನು ರತ್ನಾಕರ ಹೊನ್ಗೋಡು ಅಂತ ಆ ಕ್ಷೇತ್ರದ ZP ಮೆಂಬರು. ಸುಮಾರು ಈಗ 1.5 ತಿಂಗಳಾಯಿತು. ಅಲ್ಲಿ ಅನಂತಪುರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಮಲಂದೂರು ಗ್ರಾಮದ 148 ಸರ್ವೆ ನಂಬರಲ್ಲಿ ಸುಮಾರು ಒಂದು 11 ಎಕರೆ ಗ್ರಾಮ ಠಾಣ ಇತ್ತು. ಆದರೆ ಅದರಲ್ಲಿ ರೈತರು ಸುಮಾರು ಒಂದು 6 ಎಕರೆ ಭಾಳ ಕಾಲದಿಂದ ಸಾಗುವಳಿ ಮಾಡ್ಕೊಂಬಂದರು, ಮನೆ ಕಟ್ಕೊಂಡು. ಇನ್ನೊಂದು 6 ಎಕರೆನ ಈ ಗ್ರಾಮ ಪಂಚಾಯಿತರು ಮತ್ತು ಸ್ಥಳೀಯವಾಗಿ ಅಲ್ಲೇ ಊರಿನವರೆಲ್ಲ ಸೇರಿ 1 ಎಕರೆ ಸ್ಮಶಾನ, ಇನ್ನೊಂದು 5 ಎಕರೆನ ಊರಿಗಾಗಿ ಬೇಕಾಗುತ್ತೆ ಅಂತ ಕಾಪಾಡ್ಕೊಂಡು ಬಂದಿದ್ರು ಸುಮಾರು 60-70 ವರ್ಷದಿಂದಲೂ. ಅದನ್ನು ಹೋದ ಬಾರಿ ಎಲ್ಲೂ ಅನಂತಪುರ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಠಾಣ ಖಾಲಿ ಇಲ್ಲದೇ ಇರೋದ್ರಿಂದ ಹೋದ ಬಾರಿ ನಮ್ಮ ಪಂಚಾಯಿತಿಯ ಅಧ್ಯಕ್ಷರುಗಳು ಸದಸ್ಯರುಗಳೆಲ್ಲ ನಿರ್ಣಯ ಮಾಡಿ, ಇವರೇ ನಮ್ಮ ಪಂಚಾಯಿತಿ ಅಧ್ಯಕ್ಷರಿದ್ದರು ಅವಧಿಯಲ್ಲಿ ಮೋಹನ್ ಅವರು, ಅದನ್ನು ಇಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಿಗೆ ಸುಮಾರು ಒಂದು 50 ಮನೆ ಕಟ್ಕೊಂಡಿದ್ದಂಥವ್ರು ನಮ್ಮ ಅನಂತಪುರ ರೈಲ್ವೆ ಸ್ಟೇಷನಿಗೆ ಜಾಗ ಸೇರುತ್ತೆ ಅಂತ ಈಗಾಗಲೇ 20 ವರ್ಷದಿಂದ ಅವರಿಗೆ ಕರೆಂಟ್ ಇಲ್ಲ, ನೀರಿಲ್ಲ, ಆ ಜಾಗದಲ್ಲಿದ್ದರು. ಮತ್ತು ಅನೇಕ ಜನ ಕೂಲಿ ಕಾರ್ಮಿಕರೆಲ್ಲ ಸುಮಾರು 150 ಜನ ನಿವೇಶನ ಇರ್ತಾಯಿದ್ರು. ಅಂಥವ್ರಿಗೊಂದು ಅವಕಾಶ ಆಗುತ್ತೆ ಅಂಥೇಳಿ ಅದನ್ನು ನಿರ್ಣಯ ಮಾಡಿ CEO ಅವರಿಗೆ ಕಳಿಸಿದ್ದಾರೆ. ಆದರೆ ನಂತರ ಗ್ರಾಮ ಪಂಚಾಯತಿ ಅವಧಿ ಫೆಬ್ರವರಿಯಲ್ಲಿ ಮುಗೀತು. ಫೆಬ್ರವರಿಯಲ್ಲಿ ಮುಗಿದ ನಂತರ ಅಲ್ಲಿನ PDO ಒಬ್ಬರ ಲೇಡಿ PDO ಬಂದಿದ್ದರು. ಅವತ್ತು ನಮ್ಮ ಅನಂತಪುರದಲ್ಲಿ ಜಾತ್ರೆ ಇತ್ತು ಆ ಟೈಮಲ್ಲಿ, ಮಾರ್ಚ್ ತಿಂಗಳಲ್ಲಿ. ಆ ಸಂದರ್ಭದಲ್ಲಿ ಎಲ್ಲರೂ ಹೇಳಿದ್ರು ಏನಂತ, PDO ಅವರು ಲೇಡಿ ಇದೆ, ನಿಭಾಯಿಸೋಕ್ಕಾಗುತ್ತೋ ಇಲ್ಲೋ, ಬೇರೆ ಯಾರು ಹಾಕ್ರಿ ಅಂತ ಹೇಳಿದ್ರೆ, ಇದೇ ಅಡ್ಮಿನಿಸ್ಟ್ರೇಟ್ರು ಇವತ್ತು ಏನು ಅಡ್ಮಿನಿಸ್ಟ್ರೇಟ್ರ್ ಇದ್ದಾರೆ ಅವತ್ತು EO ಇದ್ದರು. ಇದೇ CEO ಅವರು ಇಲ್ಲ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ, ಏನೂ ತೊಂದರೆ ಇಲ್ಲ, ನಾವಿದು ನಿಮ್ಗೆ ಕೆಲಸ ಮಾಡ್ತೀವಿ ಅಂತ ಹೇಳಿ ತೊಂದರೆ ಸುಮ್ಮನೆ ಇರ್ತಾರೆ ಎಲ್ಲರೂ. ಆದರೆ ಇವತ್ತು ಆ ನಂತರ ಈ ಮೊನ್ನೆ ಜೂನ್ 1 ಅಲ್ಲಿ ಈ ಮೀಸಲಾಗಿಟ್ಟಂಥ ಜಾಗವನ್ನು JCB ತೆಗೆದು ನಮ್ಮ ಸಾಗರದ ಶಾಸಕರ ಪಕ್ಕಾ ಬೆಂಬಲಿಗರು ಹೋಗಿ ಅದನ್ನು ಕ್ಲೀನ್ ಮಾಡ್ತಾ ಇದ್ದರು. ಅಲ್ಲಿ ಊರಿನವರೆಲ್ಲ ಏನು ತಿಳ್ಕೊಂಡ್ರು ಅಂದರೆ, ಎಲ್ಲ ಒಂದು ಕಡೆ ಹೋಗಿ ಗ್ರಾಮ ಪಂಚಾಯತಿಯಲ್ಲಿ ಏನೋ ಜಾಗ ಕ್ಲೀನ್ ಮಾಡ್ತಾ ಇರಬೇಕೇನಂತ ಅವ್ರು ಸುಮ್ಮನಾದರು. ಆಮೇಲೆ ಗೊತ್ತಾಯಿತು ಕ್ರಮೇಣ, ಅಲ್ಲಿ ಗ್ರಾಮಸ್ಥರು ಹೋಗಿ ತಡೆ ಹಿಡಿದ್ರು. ಆಮೇಲೆ ವಾಪಸ್ ಕಳಿಸಿದಾಗ ಹೋದರು. ಆದರೆ ರಾತ್ರಿ 3 ದಿವಸ ರಾತ್ರಿ ಕ್ಲೀನ್ ಮಾಡಿದ್ದಾರೆ. ಎಷ್ಟು 6 ಎಕರೆ ಜಮೀನು ಬರಿಲ್ಲ 6 ಎಕರೆ ಜಮೀನ. ಕೊನೆಗೆ ನಮಗೆಲ್ಲ ನಮ್ಮ ಗಮನಕ್ಕೆ ತಂದರು. ಆ ಗ್ರಾಮಸ್ಥರೆಲ್ಲ ಹೋಗಿ ಪಂಚಾಯತಿಗೆ ಅರ್ಜಿ ಕೊಟ್ಟರು. ಆಮೇಲೆ ನಾವೆಲ್ಲ ಹೋದ್ವು. ಅಲ್ಲೆಲ್ಲ ಒಂದು 100 ಜನ ಸೇರಿ ಅಲ್ಲೇ ತಕ್ಷಣವೇ ಇವಾಗ ಫೋನ್ ಮಾಡಿ, ನೋಡಿರಿ ಸುಮಾರು 25-30 ಕೋಟಿ ರೂಪಾಯಿ ಆಸ್ತಿ ಇದೆ ಇವತ್ತು. ಗ್ರಾಮಸ್ಥರು ಅವತ್ತಿಂದ ಕಾಪಾಡಿಕೆ ಬಂದರೆ ಅನಂತಪುರ ಮತ್ತು ಶಿಕಾರಿಪುರ ಹೈವೇ ಪಕ್ಕ ಇರೋಂಥದ್ದು, 200-300 ಮೀಟ್ರು ಅಗಲ ರೋಡಿಗೆ ಇರೋಂಥ ಜಾಗ ಅದು. ಹಾಗಾಗಿ ಇದನ್ನು ನೀವು ತಕ್ಷಣವೇ ಬಂದು ಇದನ್ನು ಯಾರು ಈ ಥರ ಮಾಡಿದ್ದಾರೆ ಅದನ್ನು ನೀವು ಪತ್ತೆ ಹಚ್ಚಿ ನೀವು ಕ್ರಮ ತಗೊಳ್ರಿ ಅಂತ ಅವತ್ತು ಅವರಿಗೆ ನಾವು ಹೇಳಿದ್ವು. ಇಲ್ಲ ನಾಳೆನೇ ಬಂದು ಎಲ್ಲ ಪತ್ತೆ ಹಚ್ಚಿ ಸರ್ ಅದನ್ನು ಸುತ್ತ ಬೌಂಡ್ರಿ ಫಿಕ್ಸ್ ಮಾಡ್ತೀವಿ ಅಂದರು. ಆದರೆ ಅಲ್ಲಿ ಬಂದೇ ಇಲ್ಲ. 1 ವಾರ 15 ದಿವಸ ಆದರೂ ಯಾರೂ ಬಂದಿಲ್ಲ. ಆಮೇಲೆ ಗ್ರಾಮಸ್ಥರೆಲ್ಲ ಮತ್ತೆ ಪಂಚಾಯತಿಗೆ ಹೋದಾಗ ಆ PDO ಅವರು ಅನಿವಾರ್ಯ PDO ಹೋಗಿ ಅದಕ್ಕೊಂದು ಸಣ್ಣದು ಬೋರ್ಡ್ ಹಾಕ್ತು. ಅದಕ್ಕೂ ಎಷ್ಟು ಒತ್ತಡ, ನೀವು ಅದು ಹೋಗಬಾರ್ದು, ಅಲ್ಲಿಗೆ ಯಾರು ಬರಬಾರ್ದು ಅಂತೇಳಿ ಶಾಸಕರ ಬೆಂಬಲಿಗರು PDO ಅವರಿಗೆ ಪದೇ ಫೋನ್ ಮಾಡಿ ಬೆದರಿಕೆ ಹಾಕಿದ್ದಾರೆ. ನೀವು ಆ ದಾಖಲೆ ಸರಿ ಐತಿ ಅಂತೇಳಿ ನೀವು ಹೋಗ್ರಿ ಅಂತೇಳಿ. ಆದರೂ ಗ್ರಾಮಸ್ಥರ ಒತ್ತಡಕ್ಕೆ ಅವರಿಗೆಲ್ಲ ಗೊತ್ತಿತ್ತು. ಯಾಕಂದರೆ ಇಡೀ ನಮ್ಮ ಪಂಚಾಯತಿಯಲ್ಲಿ ಇವರೆಲ್ಲ ಇಲ್ಲಿ ಬಂದಾರೆ, ಭಾಳ ಜನ ಪಂಚಾಯತಿ ಮೆಂಬರ್ಗಳು ಬಂದ್ದಾರೆ. ಹೌದಾ? ಆದರೆ ಅದನ್ನು ಕಾಪಾಡ್ಕೊಂಡು ಬಂದಿದ್ರು. ಆದರೆ ಇವತ್ತು ಆ ಗ್ರಾಮ ಠಾಣನ ಹೊಡೆಯೋಕ್ಕೋಸ್ಕರನೇ ಆ PDO ಇದ್ರಲ್ಲ, ಅದು ಏನು ಅವ್ರು ಹೇಳಿದ ಮಾತು ಕೇಳಿಲ್ಲಲ್ಲ, ಆ ಕಾರಣಕ್ಕಾಗಿ ಮೊನ್ನೆ PDO ಅವ್ರನ್ನ ಡೆಪ್ಯುಟೇಷನ್ ಮಾಡಿ ತಾಲೂಕು ಪಂಚಾಯತಿ ಹಾಕಿದ್ದಾರೆ. ಈಗೇನು ಅಂದರೆ ಅವರು ಯಾವ ಅಧಿಕಾರಿ CEO ಅವರು ಬಂದು ನೋಡಿಲ್ಲ, EO ಅವರು ಬಂದು ನೋಡಿಲ್ಲ, ಎಲ್ಲ ಒಂದು ಕಡೆ ಅಡ್ಮಿನಿಸ್ಟ್ರೇಟ್ರ್ ಬಂದು ನೋಡಿಲ್ಲ. ಈಗ ಎಲ್ಲ ಒಂದು ಕಡೆ ಆ ಜಾಗನ ಯಾರ್ದೋ ಹೆಸರಿಗೆ ಖಾತೆ ಮಾಡೋಕ್ಕೆ ಹೊರಟಿದ್ದಾರೆ. ಖಾತೆ ಮಾಡಿದ ಮೇಲೆ ಇವರು CEO ಇರ್ಬೋದು, EO ಇರ್ಬೋದು, ಯಾರೇ ಇರ್ಬೋದು, ಖಾತೆ ಮಾಡಿದ ಮೇಲೆ ಗ್ರಾಮಸ್ಥರು ಎಷ್ಟು ಅಂತ ಹೋರಾಟ ಮಾಡೋಕ್ಕಾಗುತ್ತೆ ಅವರಿಗೆ. ಆ ಕಾರಣಕ್ಕೋಸ್ಕರ
ಅದಕ್ಕೆ ಕುಮ್ಮಕ್ಕು ಕೊಟ್ಟಂಥ ಅಧಿಕಾರಿಗಳ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ಬೇಕು. ಸುಮಾರು 30 ಕೋಟಿ ರೂಪಾಯಿ ಆಸ್ತಿನ ಉಳಿಸ್ಬೇಕು. DC ಅವರು ಆ ಜಾಗ ಬಂದು ಪರಿಶೀಲನೆ ಮಾಡಬೇಕು. ಆಮೇಲೆ ತಕ್ಷಣದ ಈ ಪಿ ಡಿ ಒ ಅವರು ಏನು ಆ ಜಾಗ ರಕ್ಷಣೆ ಮಾಡಿತ್ತಲ್ಲ, ಆ ಪಿ ಡಿ ಒನ ಏನು ಪನಿಷ್ಮೆಂಟಿಗೆ ಆಗಿ ಈಗೇನು ಅದು ರಕ್ಷಣೆ ಮಾಡಿದ್ದಕ್ಕಾಗಿ ಪನಿಷ್ಮೆಂಟಿಗೆ ಆಗಿ ಅವರು ಡೆಪ್ಟೇಷನ್ ಮಾಡಿದಾರಲ್ಲ, ಅದ್ರ ತಕ್ಷಣ ರದ್ದುಪಡಿಸ್ಬೇಕು. ಇವತ್ತು DC ಅವರು ಬಂದು ನಮಗೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನಮ್ಮ ಹತ್ರ ದಾಖಲೆಗಳಿದ್ದಾವೆ. ಯಾರಿಗೆ ಇಒಗೆ ಮಾತಾಡಿರೋ ದಾಖಲೆಗಳಿದ್ದಾವೆ, ಪಿ ಡಿ ಒ ಅವರಿಗೆ ದಾಖಲೆಗಳಿದ್ದಾವೆ ಮಾತಾಡಿದ್ದು. ಅದು ಯಾರ್ಯಾರ ಹೆಸರಿಗೆ ಇವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ, ಅವರೆಲ್ಲ ಮಾತಾಡ್ತಾರೆ ಪಿ ಡಿ ಒ ಅಂತ ಹೇಳಿದ್ದು ನಮ್ಮ ಹತ್ರ ದಾಖಲೆಗಳಿದ್ದಾವೆ. ನಿನ್ನೆ ಅದನ್ನು ಸಿ ಒ ಅವರಿಗೆ ಏನು ರೀ ಸಿ ಒ ಅವರು ಯಾರು ಇದು ಜಾಗ ರಕ್ಷಣೆ ಮಾಡಿದಂಥ ಪಿ ಡಿ ಒವನ್ನು ನೀವು ವರ್ಗಾವಣೆ ಮಾಡಿದ್ದೀರಿ ಅಂತ ಹೇಳಿದ್ರೆ ಸಿ ಒ ಅವರು ಅದೆಲ್ಲ ನಂಗೆ ಗೊತ್ತು, ಹಾಂ ಅದು ಗೊತ್ತು, ಬೋರ್ಡ್ ಹಾಕಿದ್ದು ನಂಗೆ ಗೊತ್ತು, ಆಯ್ತು ಹೀಗೇನು ಅಲ್ಲರಿ ಅವ್ರನ್ನ ಆ ಪನಿಷ್ಮೆಂಟ್ ಏನು ಅಂತ ಹೇಳಿದ್ರೆ ಅಲ್ಲರಿ ಹೌದು ಮಾಡಿದ್ದೀನಿ, ಆಮೇಲೆ ಹಂಗೆ ಜನ ನಾಳೆ ಸ್ಟ್ರೈಕ್ ಮಾಡಿದ್ರೆ ಏನು ಮಾಡ್ತೀನಿ, ಮಾಡಲಿ ಬಿಡ್ರಿ, ನಿಮಗೆ ಸ್ವಾಗತ ಮಾಡ್ತೀನಿ ಅಂತ ಒಬ್ಬ ಉಡಾಪೆ CS ಅವರು ಹೇಳಿದ್ದಾರೆ. ಯಾಕಾಗಿ ಅವ್ರ ಕೆಲಸ ಅದು. ಇಒ ಮತ್ತು CS ಅವರು ಇಂಥ 30 ಕೋಟಿ ರೂಪಾಯಿ ಆಸ್ತಿ ಬೆಲೆ ಬಾಳೋದನ್ನ ರಕ್ಷಣೆ ಮಾಡೋದು ಅವ್ರ ಕೆಲಸ. ಗ್ರಾಮಸ್ಥರು ಬರ್ಬೇಕಾ? ಇಷ್ಟು ಜನ ಇವರು ಅದ್ರ ಉಳ್ಸೋಕ್ಕಾಗಿ ಗ್ರಾಮಸ್ಥರು ಹೋರಾಟಕ್ಕೆ ಬರ್ಬೇಕಾ? ಇವ್ರು ಏನು ಮಾಡ್ತಾರೆ? ಇವರು AC ರೂಮಲ್ಲಿ ಕೂತು ತಮ್ಮ ಜಾಗ ರಕ್ಷಣೆ ಮಾಡೋಕ್ಕಾಗಲ್ದೆ ಇವತ್ತು ಇಲ್ಲಿ ಬಂದು ನೂರಾರು ಜನ ಬಂದು ಪ್ರತಿಭಟನೆ ಮಾಡ್ಬೇಕು ಉಳ್ಸೋಕ್ಕಾಗಿ. ಅದರಲ್ಲಿ ಇವ್ರ ಮೇಲ್ನೋಟಕ್ಕೆ ನೋಡಿದ್ರೆ ಆ ಭೂ ಮಾಫಿಯಾಕ್ಕೆ ಇಂಡೈರೆಕ್ಟಾಗಿ ಇವ್ರ ಸಪೋರ್ಟ್ ಇದೆ. 100% ಆ ಸಪೋರ್ಟಿಗೋಸ್ಕರ ಈ ಪಿ ಡಿ ಒನ ಡೆಪ್ಟೇಷನ್ ಮಾಡಿದ್ದಾರೆ. ಇವತ್ತದೇ DC ಅವ್ರು ಬರಬೇಕು, ಅವರು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ತು ಅನ್ನಬೇಕು, ಭರವಸೆ ಕೊಡಬೇಕು. ಇನ್ನು ಅದು ಯಾರ್ಯಾರು ಆ ಭೂ ಮಾಫಿಯಾದಲ್ಲಿ ಇದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೂ ಕ್ರಮ ಆಗಬೇಕು. ಇನ್ನೊಂದು ಏನು 6 ಎಕರೆ ಜಮೀನು ಇದೆಯಲ್ಲ ಕಾಪಾಡಿಕೆ ಬಂದಾರಲ್ಲ, ಅದನ್ನು ಸುತ್ತ ಟ್ರೆಂಚ್ ಹೊಡೆದು ಅದನ್ನು ಬೋರ್ಡ್ ಹಾಕ್ಬೇಕು. ಆ ಭರವಸೆ ಸಿಗ್ಬೇಕು ನಮಗೆ. ಆನಂದಪುರ ಸಾಗರ ತಾಲೂಕಲ್ಲಿ ಅತಿ ದೊಡ್ಡ ಗ್ರಾಮ ಪಂಚಾಯತಿ. ಅಲ್ಲಿ ನಿರಾಶ್ರಿತರಾಣ ಹೇಗೆ ಅಂದರೆ ಆನಂದಪುರದಲ್ಲಿ ತುಂಬ ನಿರಾಶ್ರಿತರಿದ್ದಾರೆ. ರೈಲ್ವೆ ಸ್ಟೇಷನ್ನು, ಗದ್ದೆ ಬಯಲು ಎಲ್ಲ ಇದ್ಕೊಂಡು ನಮಗೆ ಎಲ್ಲೂ ಜಾಗಗಳಿಲ್ಲ. ಇಲ್ಲಿ ಬಂದವರೆಲ್ಲ ಇಲ್ಲಿ ಬಂದರೆ ಪ್ರತಿಭಟನೆಗೆ ಅವರೆಲ್ಲ ನಿರಾಶ್ರಿತರೆ. ಅಲ್ಲಿ ಆನಂದಪುರದಲ್ಲಿ ಇಲ್ಲಿ ನೋಡಿ, ಇಲ್ಲಿ ನಾನು ಪೇಪರ್ ತೋರಿಸ್ತಾ ಇದ್ದೀನಿ. ಈ ಪೇಪರು ಮತ್ತು ಹದ್ಬಸ್ತಿ ಕೊಟ್ಟಿದ್ದೀವಿ 2024ರಲ್ಲಿ. ಹದ್ಬಸ್ ಮಾಡಿಕೊಡಿ ಅಂದರೆ ಯಾವುದೇ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಆಮೇಲೆ ನಮಗೆ ಆ ಪಾಣಿಯಲ್ಲೂ ಸಹಿತ ಗ್ರಾಮ ಠಾಣ ಅಂತ ಮೆನ್ಷನ್ ಆಗಿದೆ. ಆನಂದಪುರದ ಗ್ರಾಮ ಠಾಣನ ಯಾವುದೋ ಭೂ ಮಾಫಿಯಾದವರು ಅವ್ರು ಬೇರೆ ಕಡೆಯಿಂದ ಬಂದು ಒತ್ತುವರಿ ಮಾಡ್ತಾ ಇದ್ದಾರೆ. ಆ ಒತ್ತುವರಿ ತೆರವುಗೊಳಿಸಬೇಕು ಮತ್ತು ಅವರಿಗೆ ಸೂಕ್ತ ಕ್ರಮ ಅವ್ರ ಮೇಲೆ ಕೈಗೊಳ್ಳಬೇಕು. ಇದನ್ನು CS ಹತ್ರ ನಾವು ಕೇಳಿದ ತಕ್ಷಣ ಉಡಾಫೆ ಮಾತಾಡ್ತಾರೆ, ನೀವು ಬಂದು ಸ್ಟ್ರೈಕ್ ಮಾಡಿ, ನಿಮಗೆ ಸ್ವಾಗತ ಮಾಡ್ತೀವಿ. ಇದು ಯಾವುದೇ ಈ ಸಿಸ್ಟಮೇ ಈ ರೀತಿ ವ್ಯತ್ಯಾಸ ಆಗಿದೆ ಸರ್. PDO ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ಬೋರ್ಡ್ ಹಾಕಿದೆ ಅಂತೇಳಿ. ಅರೆ PDO ಟ್ರಾನ್ಸ್ಫರ್ ಮಾಡಿ ಬೇರೆ ತೊರ್ಕೊಂಡ್ಬಂದು ಇನ್ನೊಬ್ಬರಿಗೆ ಭೂಮಿ ಮಾಫಿಯಾದರಿಗೆ ಅದನ್ನು ಮಾಡ್ಕೊಳಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಇವರು. ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಜನ ಇವತ್ತು ಐವತ್ತು ಹೋರಾಟ ಮಾಡ್ತೀವಿ. ಯಾಕೆಂದರೆ ಊಟ ಗೀಟಕ್ಕೆಲ್ಲ ರೆಡಿ ಮಾಡಿಬಿಡ್ತೀವಿ. ಇಲ್ಲೇ ಪಾತ್ರೆಗಳನ್ನು, ಗ್ಯಾಸ್ಗಳನ್ನೆಲ್ಲ ತಂದಿಟ್ಟಿವಿ. ನಾವಿಲ್ಲೇ ಊಟ ಮಾಡಿ ಇಲ್ಲೇ ಮಲ್ಕೊಳ್ತೀವಿ. DC ಅವ್ರು ಬರೋ ತನಕ ಇದಕ್ಕೆ ನಾವು ಪ್ರತಿಭಟನೆ ಕೈ ಬಿಡಲ್ಲ. ಅದಕ್ಕೆ ಬಂದೋಬಸ್ತ್ ಮಾಡಿಕೊಡ್ಬೇಕು. ನಮಗೆ ಆ ಊರಿಗೆ ನಮ್ಮ ಜಾಗ ಉಳಿಸ್ಕೊಡ್ಬೇಕು. ಎಲ್ಲ ಆನಂದಪುರದ ನಿರಾಶ್ರಿತಿಗೆ ಆ ಜಾಗ ನಮಗೆ ಸಿಗಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಮೋಹನ್ ಕುಮಾರ್ ಅಂತ, ನಾನು ಮಾಜಿ ಆನಂದಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಕೈವಾಡ ಸಾಮಾನ್ಯಗೆ ಬಲಾಢ್ಯರು ಇದ್ದಾರೆ ಸರ್. ಅವ್ರ ಹೆಸರೆಲ್ಲ ನನಗೆ ಸರಿ ಗೊತ್ತಿಲ್ಲ. ತುಂಬ ಜನ 4 ದಿನ ಕೆಲಸ ಮಾಡಿದಾರಂತೆ. ನಾವು ಇದ್ರ ಬಗ್ಗೆ ಯಾರು ಅಲ್ಲಿನೋ ಇಡೀ ಊರಿನವರೇ ಹೇಳ್ತಾ ಇದ್ದಾರೆ, ಇಲ್ಲಿ ಬಂದು ಕೆಲಸ ಮಾಡಿದ್ದಾರೆ, JCB ತೊಗೊಂಡು ಕೆಲಸ ಮಾಡಿದ್ದಾರೆ, 4 ಜನ ಇದ್ದಾರೆ ಅಂತ. ಅವ್ರ ಹೆಸರು ಸದ್ಯದಲ್ಲೇ ಹೊರಗೆ ಬರುತ್ತೆ. ನಮಗಿನ್ನೂ ಡಾಕ್ಯುಮೆಂಟ್ ನಾವು ಕಲೆಕ್ಟ್ ಮಾಡ್ಕೊತಾ ಇದ್ದೀವಿ. ತನಿಖೆನೂ ಆಗ್ತಾ ಇದೆ. ತನಿಖೆ ಆಗಬೇಕು. ಇದಕ್ಕೆ ಸೂಕ್ತ ತನಿಖೆ ಕೈಗೊಂಡ್ರೆ DC ಅವ್ರು ಬಂದು ಇದಕ್ಕೆ ಪರಿಹಾರ ಸಿಗುತ್ತೆ.